ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಮಾ ಇಂಟಿ ಬಂಗಾರಂ ಇದು ರೀಸೆಂಟ್ ಆಗಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಸಮಂತ, ದಿಗಂತ್ ಅಂಡ್ ಗುಲ್ಶನ್ ದೇವಯ್ಯ. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ಅನಿರುದ್ಧ್ ತನ್ನ ಮನೆಯವ್ರನ್ನ ಎದುರಾಕೊಂಡು ಸ್ವರ್ಣ ಅನ್ನೋ ಒಂದು ಹುಡುಗಿನ ಪ್ರೀತಿಸಿ ಮದುವೆ ಆಗಿರ್ತಾನೆ. ಕೆಲವು ವರ್ಷಗಳ ನಂತರ ಅನಿರುದ್ಧನ ಮನೆಯಲ್ಲಿ ನಡೀತಾ ಇರುವಂತಹ ಒಂದು ಶುಭ ಸಮಾರಂಭಕ್ಕೆ ಅವರ ಅಣ್ಣ ಅವನನ್ನ ಇನ್ವೈಟ್ ಮಾಡಿರ್ತಾನೆ. ಅನಿರುದ್ಧ್ ತನ್ನ ಹೆಂಡತಿ ಸ್ವರ್ಣಳನ್ನ ಅವನ ಮನೆಗೆ ಕರ್ಕೊಂಡು ಹೋದಾಗ ಸ್ವರ್ಣಾಳಿಗೆ ಇದ್ದಂತಹ ಒಂದು ಕರಾಳವಾದ ಫ್ಲಾಶ್ ಬ್ಯಾಕ್ ಸ್ಟೋರಿಯಿಂದಾಗಿ ಇಡೀ ಕುಟುಂಬಕ್ಕೆ ಆಗುವಂತಹ ಕಷ್ಟಗಳು ಹಾಗೂ ಸ್ವರ್ಣ ತನ್ನ ಮತ್ತು ತನ್ನ ಫ್ಯಾಮಿಲಿಯನ್ನ ಎಲ್ಲ ಕಷ್ಟಗಳಿಂದ ಹೊರಗೆ ತರೋದಕ್ಕೆ ಮಾಡುವಂತಹ ಹೋರಾಟನೇ ಈ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಸಮಂತ ಸ್ವರ್ಣ ಈ ಫಿಲಂ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ಮೇಜರ್ ಹೈಲೈಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ಆಕ್ಷನ್ ಸೀಕ್ವೆನ್ಸಸ್ ಅಲ್ಲಿ ಯಾವುದೇ ಹೀರೋಗೂ ಕಮ್ಮಿ ಇಲ್ಲ, ಆ ಲೆವೆಲ್ ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಅವರ ಒಂದು ಪರ್ಫಾರ್ಮೆನ್ಸ್ ಈ ಫಿಲಂ ಗೆ ಹಾರ್ಟ್ ಅಂಡ್ ಸೋಲ್ ಅಂತ ಹೇಳ್ಬೋದು. ಗುಲ್ಶನ್ ದೇವಯ್ಯ ಆಸ್ ಕರುಣ ಈ ಫಿಲಂ ಅಲ್ಲಿ ಅವರಿಗೆ ವಿಲನ್ ಕ್ಯಾರೆಕ್ಟರ್ ಸಿಕ್ಕಿದೆ. ಅವರ ಪರ್ಫಾರ್ಮೆನ್ಸ್ ಅಂತೂ ಸಿಂಪ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆ ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ದಿಗಂತ್ ಆಸ್ ಅನಿರುದ್ಧ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿ ಬಂದಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ತುಂಬಾ ವೀಕ್ ಅಂತ ಅನಿಸ್ತು ನನಗೆ. ಸ್ಟೋರಿ ಮೇಲೆ ವರ್ಕ್ ಮಾಡ್ದೇನೆ ಜಸ್ಟ್ ಒಂದು ಐಡಿಯಾನ ಬೇಸ್ ಮಾಡ್ಕೊಂಡು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೋಗಿದ್ದಾರೆ. ಸ್ಟೋರಿ ವೈಸ್ ನನಗೆ ವರ್ಕ್ ಆಗ್ಲಿಲ್ಲ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಟಾರ್ಟಿಂಗ್ ಕಾಮಿಡಿಯಾಗಿ ತಗೊಂಡು ಹೋಗಕ್ಕೆ ನೋಡಿದ್ದಾರೆ, ಆದ್ರೂ ಕಾಮಿಡಿ ಆಡಿಯನ್ಸ್ ಗೆ ಪಂಚ್ ಆಗಲ್ಲ. ತನ್ನ ಗಂಡನ ಮನೆಯವರನ್ನ ಮೆಚ್ಚೋದಿಕ್ಕೆ ಸ್ವರ್ಣ ತನ್ನ ಫ್ರೆಂಡ್ ಇಂದ ಅಡಿಗೆ ಮಾಡಿಸ್ಕೊಂಡು ಮಧ್ಯರಾತ್ರಿಯಲ್ಲಿ ತರ್ಸ್ಕೊಳ್ಳೋದು, ಈ ಐಡಿಯಾ ನನಗೆ ತೀರಾ ಕ್ರಿಂಜ್ ಅಂತ ಅನಿಸ್ತು. ನನಗೆ ಆ ಪೋರ್ಷನ್ಸ್ ವರ್ಕ್ ಆಗ್ಲಿಲ್ಲ. ಸ್ವರ್ಣಾಳ ಫ್ಲಾಶ್ ಬ್ಯಾಕ್ ಸ್ಟೋರಿಯಲ್ಲಿ ಬರುವಂತಹ ಕರ್ಣನ ಕ್ಯಾರೆಕ್ಟರ್ ಒಂದೇ ಸಮನೆ 1 by 1 ಒಬ್ರನ್ನು ಬಿಡದೆ ಸಾಯಿಸ್ಕೊಂಡು ಹೋಗೋದನ್ನ ತೋರಿಸ್ತಾರೆ ಹೊರತು ಅವನು ಆಕ್ಚುಲ್ ಆಗಿ ಜನರಿಗೆ ಮಾಡ್ತಿರುವಂತಹ ಅನ್ಯಾಯ ಆದ್ರೂ ಏನು, ಅಕ್ರಮವಾಗಿ ಅವನು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾದ್ರೂ ಹೇಗೆ, ಈ ಎಲ್ಲಾ ಪೋರ್ಷನ್ಸ್ ಅನ್ನ ಜಸ್ಟ್ ಸರ್ಫೇಸ್ ಲೇಯರ್ ಅಲ್ಲಿ ತೋರಿಸ್ಬಿಟ್ಟು ಮುಗಿಸ್ತಾರೆ ಹೊರತು ಡೀಟೇಲ್ಡ್ ಆಗಿ ಹೋಗೋದಿಲ್ಲ. ಇದರಿಂದಾಗಿ ಆ ಫ್ಲಾಶ್ ಬ್ಯಾಕ್ ಸ್ಟೋರಿ ಆಡಿಯನ್ಸ್ ಗೆ ಇಂಪ್ಯಾಕ್ಟ್ ಮಾಡಲ್ಲ. ಈ ಎಲ್ಲಾ ಪಾಯಿಂಟ್ಸ್ ಇಂದಾಗಿ ಫಸ್ಟ್ ಹಾಫ್ ನನಗೆ ವರ್ಕ್ ಆಗ್ಲಿಲ್ಲ. ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ತಗೊಂಡೋಗಿದ್ದಾರೆ. ಬಸ್ ಅಲ್ಲಿ ನಡೆಯುವಂತಹ ಒಂದು ಫೈಟ್ ಸೀಕ್ವೆನ್ಸ್, ಸ್ವರ್ಣ ಮತ್ತು ಕರುಣ ಇಬ್ರು ಫೇಸ್ ಆಫ್ ಆಗುವಂತಹ ಸೀನ್ಸ್ ಸೆಕೆಂಡ್ ಹಾಫ್ ಅಲ್ಲಿ ವರ್ಕ್ ಆಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಫೈಟ್ ಸೀಕ್ವೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲೇ ಬಂದಿದೆ. ನನ್ನ ಪ್ರಕಾರ ಅದೇ ಬೆಸ್ಟ್ ಪಾರ್ಟ್ ಆಫ್ ದ ಫಿಲಂ. ಸೆಕೆಂಡ್ ಹಾಫ್ ಆಫ್ ದ ಫಿಲಂ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಮ್ಯೂಸಿಕ್ ವಿಷಯಕ್ಕೆ ಬರೋದಾದ್ರೆ, ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಫಿಲಂ ಅಲ್ಲಿ ಯೂಸ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಡಿಯನ್ಸ್ ಗೆ ಥಿಯೇಟರ್ ಅಲ್ಲಿ ಗೂಸ್ ಬಂಪ್ಸ್ ಕೊಡೋದು ಗ್ಯಾರಂಟಿಡ್. ಇನ್ನು ಸಾಂಗ್ಸ್ ವಿಷಯಕ್ಕೆ ಬರೋದಾದ್ರೆ, ತತ ತಸದಿಯ ಆ ಸಾಂಗ್ ನನಗೆ ಮೆಲೋಡಿಯಸ್ ಅಂತ ಅನಿಸ್ತು. ನನಗೆ ಇಷ್ಟ ಆಯ್ತು ಆ ಸಾಂಗ್. ಆಕ್ಷನ್ ಸೀಕ್ವೆನ್ಸಸ್ ಬಗ್ಗೆ ನಾನೇನು ಸ್ಪೆಷಲ್ ಆಗಿ ಹೇಳೋದು ಬೇಡ, ಈ ಫಿಲಂ ಅಲ್ಲಿ ಅದೇನೆ ಮೇಜರ್ ಹೈಲೈಟ್. ಡೈರೆಕ್ಟರ್ ಸ್ಟೋರಿ ಮತ್ತೆ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಮೇಲೆ ಸರಿಯಾಗಿ ವರ್ಕ್ ಮಾಡದೇ ಇದ್ದ ಕಾರಣ ಸಮಂತ ಮತ್ತು ಗುಲ್ಶನ್ ದೇವಯ್ಯ ಇವರಿಬ್ಬರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸಸ್ ಈ ಫಿಲಂ ಅಲ್ಲಿ ವೇಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಜಸ್ಟ್ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.75 ಔಟ್ ಆಫ್ 5. ಇನ್ನು ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.